ವಿಜ್ಞಾನ ಪ್ರತಿನಿತ್ಯ ಹಲವು ವಿಸ್ಮಯಗಳನ್ನು ಸೃಷ್ಟಿ ಮಾಡುತ್ತೆ. ಈಗ ಆ ವಿಸ್ಮಯಗಳ ಸಾಲಿಗೆ ಮತ್ತೊಂದು ಆವಿಷ್ಕಾರದ ಸೇರ್ಪಡೆಯಾಗಿದೆ. ಚೀನಾ ವಿಜ್ಞಾನಿಗಳು ರೋಬೋಟ್ನಲ್ಲಿ ಕೃತಕ ಗರ್ಭಧಾರಣೆ ಸೃಷ್ಟಿಸೋಕೆ ಹೊರಟಿದ್ದಾರೆ. ಮಾನವನ ಮಗುವನ್ನ ಹುಟ್ಟಿನಿಂದ ಜನಿಸೋ ತನಕ ಒಂದು ರೋಬೋವಿನ ಹೊಟ್ಟೆಯಲ್ಲಿ ಬೆಳೆಸೋದು ಈ ತಂತ್ರಜ್ಞಾನದ ಉದ್ದೇಶ. 2026ರ ವೇಳೆಗೆ ಈ ರೋಬೋಟ್ನ ಮೊದಲ ಪ್ರೋಟೋಟೈಪ್ ಸಿದ್ಧವಾಗಲಿದೆಯಂತೆ. ಒಂದು ವೇಳೆ ಚೀನಾ ವಿಜ್ಞಾನಿಗಳ ಈ ಪ್ರಯತ್ನ ಯಶಸ್ವಿಯಾದರೆ ಅದು ಆಧುನಿಕ ವಿಜ್ಞಾನದ ವಿಸ್ಮಯಕ್ಕೆ ಸಾಕ್ಷಿಯಾಗಲಿದೆ. ವಿಜ್ಞಾನ ಅನ್ನೋದು ಒಂದು ರೀತಿಯ ಓಡ್ತಾ ಇರೋ ಕುದುರೆ. ಇಲ್ಲಿ ಶರವೇಗದಲ್ಲಿ ಬೆಳವಣಿಗೆಗಳು ನಡೀತಾ ಇರುತ್ತೆ. ನಿತ್ಯ ಒಂದಲ್ಲ ಒಂದು ರೀತಿಯ ಹೊಸ ಆವಿಷ್ಕಾರಗಳು ವಿಜ್ಞಾನ ಕ್ಷೇತ್ರದಲ್ಲಿ ನಡೀತಲೇ ಇರುತ್ತವೆ. ಯಾವುದನ್ನ ಸಾಮಾನ್ಯ ಮನುಷ್ಯರು ಅಸಾಧ್ಯ ಅಂದ್ಕೊಳ್ತಾರೋ ಅದನ್ನ ಸಾಧ್ಯವಾಗಿಸೋ ನಿಟ್ಟಿನಲ್ಲಿ ವಿಜ್ಞಾನಿಗಳು ಪ್ರಯತ್ನ ಪಡ್ತಾನೆ ಇರ್ತಾರೆ. ತಂತ್ರಜ್ಞಾನದ ಕಾರಣಕ್ಕೆ ಇಂದು ಮಾನವರ ಜೀವನ ಮೊದಲಿನಷ್ಟು ಕಠಿಣವಾಗಿ ಉಳಿದಿಲ್ಲ. ಕೆಲವು ದಶಕಗಳ ಹಿಂದಿನ ಜೀವನಕ್ಕೂ ಇವತ್ತಿನ ಮಾನವನ ಜೀವನಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಅದಕ್ಕೆ ಕಾರಣ ತಂತ್ರಜ್ಞಾನದ ಬೆಳವಣಿಗೆ. ಹೌದು, ತಂತ್ರಜ್ಞಾನ ಅನ್ನೋದು ಈಗ ಶರವೇಗದಲ್ಲಿ ಬೆಳವಣಿಗೆ ಹೊಂದ್ತಾ ಇದೆ. ಮನುಷ್ಯನೇ ಮಾಡಬೇಕಾಗಿದ್ದ ಎಷ್ಟೋ ಕೆಲಸಗಳ ಜಾಗದಲ್ಲಿ ಇವತ್ತು ಮೆಷಿನ್ಗಳು, ರೋಬೋಟ್ಗಳು ಬಂದಿದೆ. ಅದರಲ್ಲೂ ಈ ರೋಬೋಟ್ಗಳು ತಂತ್ರಜ್ಞಾನವನ್ನೇ ಮತ್ತೊಂದು ಮಜಲಿಗೆ ಕೊಂಡೊಯ್ದಿದೆ. ಈಗ ನಮ್ಮ ಪಕ್ಕದ ದೇಶದ ವಿಜ್ಞಾನಿಗಳು ರೋಬೋಟ್ಗಳಲ್ಲೇ ಒಂದು ಹೊಸ ಸಾಹಸ ಮಾಡೋಕೆ ಹೊರಟಿದ್ದಾರೆ. ರೋಬೋಟ್ ಇವತ್ತು ಮನುಷ್ಯನ ಜೀವನ ಶೈಲಿಯನ್ನ ಬದಲಾಯಿಸುವಲ್ಲಿ ಈ ರೋಬೋಗಳ ಪಾತ್ರ ದೊಡ್ಡದಿದೆ. ಹಲವು ಕ್ಷೇತ್ರಗಳಲ್ಲಿ ಈಗ ಯಥೇಚ್ಛವಾಗಿ ರೋಬೋಗಳ ಬಳಕೆ ಶುರುವಾಗಿದೆ. ಹಂತವಾಗಿ ರೋಬೋಗಳು ಮಾನವನ ಕಾರ್ಯಕ್ಷೇತ್ರವನ್ನ ಆವರಿಸ್ತಾ ಇದೆ. ಈ ರೋಬೋಟ್ಗಳ ಮೇಲೆ ವಿಜ್ಞಾನಿಗಳಿಂದ ನಿರಂತರ ಸಂಶೋಧನೆಗಳು ನಡೀತಲೇ ಇದೆ. ವೈದ್ಯಕೀಯ ಕ್ಷೇತ್ರದಲ್ಲೂ ಇವುಗಳ ಬಳಕೆಯ ಕುರಿತು ಪ್ರಯೋಗಗಳು ನಡೀತಾ ಇದೆ. ಈಗ ಚೀನಾ ವಿಜ್ಞಾನಿಗಳು ಮತ್ತೊಂದು ಹೊಸ ಸಾಹಸಕ್ಕೆ ಮುಂದಾಗಿದ್ದಾರೆ. ರೋಬೋಟ್ಗಳನ್ನೇ ಬಳಸಿ ವೈದ್ಯಕೀಯ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡೋಕೆ ಹೊರಟಿದ್ದಾರೆ. ವಿಜ್ಞಾನಿಗಳ ಈ ಪ್ರಯೋಗ ವೈದ್ಯಕೀಯ ವಿಜ್ಞಾನದಲ್ಲೇ ಮೊದಲು ಎನ್ನಲಾಗ್ತಿದೆ. ಈ ಪ್ರಯೋಗ ಯಶಸ್ವಿಯಾದ್ರೆ ವೈದ್ಯಕೀಯ ಕ್ಷೇತ್ರದಲ್ಲೇ ಒಂದು ಕ್ರಾಂತಿಯಾಗಲಿದೆ ಎನ್ನಲಾಗ್ತಿದೆ. ಅಷ್ಟಕ್ಕೂ ಈಗ ಚೀನಾ ವಿಜ್ಞಾನಿಗಳು ಮಾಡ್ತಿರೋದೇನು ಅನ್ನೋದನ್ನ ಕೇಳಿದ್ರೆ ಎಂಥವರು ಕೂಡ ಆಶ್ಚರ್ಯವನ್ನ ಪಡ್ತಾರೆ. ಚೀನಾ ತಂತ್ರಜ್ಞಾನದಲ್ಲಿ ನಮಗಿಂತ ಮುಂದಿರೋ ದೇಶ. ಸದಾಕಾಲ ಒಂದಿಲ್ಲೊಂದು ಪ್ರಯೋಗಗಳನ್ನ ಚೀನಾ ವಿಜ್ಞಾನಿಗಳು ಮಾಡ್ತಲೇ ಇರ್ತಾರೆ. ಅದರಲ್ಲಿ ಭಾಗಶಃ ಯಶಸ್ಸನ್ನು ಕಂಡಿದ್ದಾರೆ. ಅದೇ ರೀತಿ ಈಗ ಚೀನಾ ವಿಜ್ಞಾನಿಗಳು ಮತ್ತೊಂದು ಸಾಹಸಕ್ಕೆ ಕೈ ಹಾಕಿದ್ದಾರೆ. ಈ ಬಾರಿಯ ವಿಜ್ಞಾನಿಗಳ ಸಾಹಸ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು ಅನ್ನೋದು ವಿಶೇಷ. ಅದೇನೆಂದ್ರೆ ರೋಬೋಟ್ಗಳ ಮೂಲಕ ಗರ್ಭಧಾರಣೆ. ಮನುಷ್ಯನ ಸಹಿತ ಎಲ್ಲಾ ಪ್ರಾಣಿಗಳು ಗರ್ಭಧರಿಸೋದು ಸಹಜ ಪ್ರಕ್ರಿಯೆ. ಆದ್ರೆ ಯಾಂತ್ರಿಕ ರೋಬೋ ಒಂದು ಗರ್ಭಧಾರಣೆ ಮಾಡುತ್ತೆ ಅನ್ನೋದನ್ನ ಎಲ್ಲಾದ್ರೂ ಕೇಳಿದ್ದೀರಾ? ಈಗ ಇದನ್ನೇ ಚೀನಾ ವಿಜ್ಞಾನಿಗಳು ಸಾಧಿಸೋಕೆ ಹೊರಟಿದ್ದಾರೆ. ಜಗತ್ತಿನ ಮೊಟ್ಟ ಮೊದಲ ಪ್ರೆಗ್ನೆನ್ಸಿ ರೋಬೋವನ್ನ ತಯಾರಿಸೋಕೆ ಮುಂದಾಗಿದ್ದಾರೆ ಚೀನಾ ವಿಜ್ಞಾನಿಗಳು. ಆ ಮೂಲಕ ಯಾಂತ್ರಿಕ ಯಂತ್ರವೊಂದರಲ್ಲಿ ಜೀವವೊಂದನ್ನ ಬೆಳೆಸೋಕೆ ಮುಂದಾಗಿದ್ದಾರೆ ಚೀನಿ ಸೈಂಟಿಸ್ಟ್. ಚೀನಾದ ಕೈವಾ ಟೆಕ್ನಾಲಜಿ ಸಂಸ್ಥಾಪಕ ಡಾಕ್ಟರ್ ಝಂಗ್ ಕಿಫೆಂಗ್ ನೇತೃತ್ವದಲ್ಲಿ ಇಂತಹ ಪ್ರಯತ್ನ ನಡೀತಾ ಇದೆ. ಕೃತಕ ಭ್ರೂಣಗಳನ್ನ ಹೊಂದಿರೋ ಹ್ಯುಮ್ಯಾನಾಯ್ಡ್ ರೋಬೋಟ್ಗಳನ್ನ ನಿರ್ಮಿಸೋ ಪ್ರಯತ್ನ ಇದಾಗಿದೆ. ಈ ರೋಬೋಟ್ಗಳು ಮಗುವಿನ ಹುಟ್ಟಿನಿಂದ ಜನನದ ತನಕದ ಎಲ್ಲಾ ಹಂತಗಳನ್ನ ನಿರ್ವಹಿಸೋ ಸಾಮರ್ಥ್ಯ ಹೊಂದಿರಲಿದೆ. ಆ ಮೂಲಕ ಒಂದು ನೈಸರ್ಗಿಕ ಭ್ರೂಣದಂತೆಯೇ ಇರೋ ಕೃತಕ ಭ್ರೂಣವನ್ನ ತಯಾರಿಸೋಕೆ ವಿಜ್ಞಾನಿಗಳು ಪ್ರಯತ್ನಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಗರ್ಭದಲ್ಲಿರೋ ಭ್ರೂಣ ಒಂದು ನೈಸರ್ಗಿಕವಾದ ದ್ರವದಿಂದ ಸುತ್ತುವರಿದಿರುತ್ತೆ. ಅದೇ ರೀತಿ ಈ ರೋಬೋಟ್ಗಳಲ್ಲಿರೋ ಕೃತಕ ಭ್ರೂಣಗಳು ಕೂಡ ಕೃತಕವಾದ ಆಮ್ನೋಸ್ಟಿಕ್ ದ್ರವದಿಂದ ಆವರಿಸಲ್ಪಟ್ಟಿರುತ್ತೆ. ಜೊತೆಗೆ ಗರ್ಭದಲ್ಲಿರೋ ಮಗುವಿಗೆ ಒಂದು ಕೊಳವೆಯ ಮೂಲಕ ಅಗತ್ಯವಾದ ಪೋಷಕಾಂಶಗಳನ್ನ ತಲುಪಿಸಲಾಗುತ್ತೆ. ಡಾಕ್ಟರ್ ಝಂಗ್ ಪ್ರಕಾರ ಈ ತಂತ್ರಜ್ಞಾನ ಬಹುತೇಕ ಸಿದ್ಧಗೊಂಡಿದ್ದು 2026ರ ವೇಳೆಗೆ ಈ ರೋಬೋಟ್ನ ಮೊದಲ ಪ್ರೋಟೋಟೈಪ್ ಸಿದ್ಧವಾಗಲಿದೆ. ಇಂತಹ ಒಂದು ರೋಬೋಟ್ ಬೆಲೆ ಸುಮಾರು 10 ಲಕ್ಷ ರೂಪಾಯಿ ಆಗಬಹುದು ಅಂತಾರೆ ಡಾಕ್ಟರ್ ಝಂಗ್. ಆದ್ರೆ ಈ ರೀತಿಯ ಕೃತಕ ಭ್ರೂಣದ ಸೃಷ್ಟಿ ಇದೇ ಮೊದಲೇನಲ್ಲ ಅನ್ನಲಾಗ್ತಿದೆ. ವಿಜ್ಞಾನಿಗಳ ಪ್ರಕಾರ ಈ ಕೃತಕ ಭ್ರೂಣದ ಸೃಷ್ಟಿ ಅನ್ನೋದು ಹೊಸದೇನಲ್ಲ. ಈ ಹಿಂದೆ 2017ರಲ್ಲಿ ಅಮೆರಿಕಾದ ಫಿಲಡೆಲ್ಫಿಯಾದಲ್ಲಿ ಈ ರೀತಿಯ ಪ್ರಯತ್ನ ನಡೆದಿತ್ತು. ಫಿಲಡೆಲ್ಫಿಯಾದ ಮಕ್ಕಳ ಆಸ್ಪತ್ರೆಯ ವಿಜ್ಞಾನಿಗಳು ಬಯೋಬ್ಯಾಗ್ ತಯಾರಿಸಿದ್ರು. ಅದರಲ್ಲೂ ಅವಧಿಗೂ ಮುಂಚೆ ಜನಿಸಿದ ಮೇಕೆ ಮರಿಯನ್ನ ಹಲವಾರು ವಾರಗಳವರೆಗೆ ಇರಿಸಲಾಗಿತ್ತು. ಈ ಬಯೋಬ್ಯಾಗ್ನಲ್ಲಿ ಕೃತಕ ಆಮ್ನಿಯೋಟಿಕ್ ದ್ರವ ಹಾಗೂ ಆ ಮೇಕೆ ಮರಿಗೆ ಅಗತ್ಯವಾದ ಪೌಷ್ಟಿಕಾಂಶಗಳನ್ನ ಸರಬರಾಜು ಮಾಡಲಾಗಿತ್ತು. ಅದರ ಪರಿಣಾಮ ಆ ಮರಿ ಆರೋಗ್ಯವಾಗಿತ್ತು. ಆದರೆ ಒಂದು ಮಾನವನ ಮಗು ಬೆಳೆಯುವಷ್ಟು ಈ ಕೃತಕ ಭ್ರೂಣ ಅನ್ನೋದು ಬೆಳವಣಿಗೆ ಹೊಂದಿಲ್ಲ.
ಗರ್ಭಧಾರಣೆ ಅನ್ನೋದು ಒಂದು ಸಂಕೀರ್ಣ ವಿಷಯವಾಗಿರೋದ್ರಿಂದ ಈ ತಂತ್ರಜ್ಞಾನಕ್ಕೆ ಕೆಲವು ಸವಾಲುಗಳು ಕೂಡ ಇದೆ. ಜೀವಿಗಳಲ್ಲಿ ಗರ್ಭಧಾರಣೆ ಅನ್ನೋದು ಅತ್ಯಂತ ಸಂಕೀರ್ಣವಾದ ಪ್ರಕ್ರಿಯೆ. ಇದನ್ನ ನಕಲು ಮಾಡೋದು ಅಷ್ಟು ಸುಲಭವಾದ ಕೆಲಸವೂ ಅಲ್ಲ. ಕಾರಣ, ಒಂದು ಗರ್ಭಧಾರಣೆ ಆಗ್ಬೇಕಂದ್ರೆ ಅದರಲ್ಲಿ ಎಗ್ಸ್ ಮತ್ತು ಸ್ಪರ್ಮ್ ಇರಬೇಕಾಗತ್ತೆ. ಆದ್ರೆ ಒಂದು ಯಂತ್ರದಲ್ಲಿ, ಅದರಲ್ಲೂ ಒಂದು ರೋಬೋಟ್ನಲ್ಲಿ ಈ ಪ್ರಕ್ರಿಯೆಗಳೆಲ್ಲ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆಗಳು ಮೂಡುತ್ತೆ. ಇನ್ನು ಗರ್ಭಕೋಶದಲ್ಲಿ ಭ್ರೂಣದ ಪ್ಲೇಸ್ಮೆಂಟ್ ಇದೊಂದು ಅತ್ಯಂತ ಸಂಕೀರ್ಣ ಜೈವಿಕ ಪ್ರಕ್ರಿಯೆಯಾಗಿದ್ದು ಕೃತಕವಾಗಿ ಇದನ್ನು ನಕಲು ಮಾಡೋದು ಕಷ್ಟಕರ. ರೋಬೋಟ್ನ ಕೃತಕ ಭ್ರೂಣದೊಳಗೆ ಅಗತ್ಯ ಪೋಷಕಾಂಶಗಳನ್ನ ಸರಬರಾಜು ಮಾಡೋ ಮೂಲಕ ಮಗುವನ್ನ ಜೀವಂತವಾಗಿಡಬಹುದು. ಆದರೆ ಈ ಪ್ರಕ್ರಿಯೆಯಲ್ಲಿ ಒಬ್ಬ ತಾಯಿಯ ಹಾರ್ಮೋನ್ಗಳು ಹಾಗೂ ಇಮ್ಯೂನ್ ಸಿಸ್ಟಮ್ಗಳ ಪಾತ್ರವನ್ನ ಒಂದು ಯಂತ್ರದಲ್ಲಿ ಕೃತಕವಾಗಿ ನಿರ್ವಹಿಸೋದು ಕಷ್ಟ. ಇನ್ನು ಇಷ್ಟೆಲ್ಲ ಪ್ರಕ್ರಿಯೆಗಳನ್ನ ಯಶಸ್ವಿಯಾಗಿ ಪೂರೈಸಿದ್ರು ಅಂತಿಮವಾಗಿ ಮಗುವಿನ ಜನನ ಅನ್ನೋದು ಸವಾಲಾಗುತ್ತೆ. ಕಾರಣ, ಅದೊಂದು ರೋಬೋಟ್ ಸಂಪೂರ್ಣವಾಗಿ ಲೋಹಗಳಿಂದಲೇ ತಯಾರಾಗಿರುತ್ತೆ. ಹಾಗಾಗಿ ತಾಂತ್ರಿಕವಾಗಿ ಮಗುವನ್ನ ಹೊರಗಡೆ ತರೋದು ಸಾಧ್ಯ ಅನ್ನಿಸಿದ್ರು ಅದಕ್ಕೆ ಕರಾರುವಕ್ಕಾದ ನಿಯಂತ್ರಣ ಬೇಕಾಗುತ್ತೆ. ಇಲ್ಲದೆ ಹೋದ್ರೆ ಜನಿಸೋ ಮಗುವಿಗೆ ಹಾನಿಯಾಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ವಿಜ್ಞಾನಿಗಳು ಏನೇ ಮಾಡಿದ್ರು ಅದಕ್ಕೊಂದಿಷ್ಟು ಸವಾಲುಗಳು ಇದ್ದೇ ಇರತ್ತೆ. ರೋಬೋಟ್ಗಳಲ್ಲಿ ಕೃತಕ ಗರ್ಭಧಾರಣೆ ಅನ್ನೋದು ವಿಜ್ಞಾನಕ್ಕೆ ಹೊಸತು. ಈ ನಿಟ್ಟಿನಲ್ಲಿ ಇನ್ನೂ ಅನೇಕ ಸಂಶೋಧನೆಗಳು ನಡೀಬೇಕಾಗಿದೆ. ವಿಜ್ಞಾನಿಗಳ ಪ್ರಕಾರ ಅವಧಿಗೂ ಮುಂಚೆ ಜನಿಸುವ ಮಕ್ಕಳಿಗೆ ಈ ತಂತ್ರಜ್ಞಾನ ವರದಾನ. ಆದ್ರೆ ಒಂದು ಭ್ರೂಣದ ನಿರ್ಮಾಣದಿಂದ ಹಿಡಿದು ಶಿಶುವಿನ ಜನನದವರೆಗಿನ ಸಂಪೂರ್ಣ ಪ್ರಕ್ರಿಯೆಯನ್ನ ನಕಲು ಮಾಡುವಷ್ಟು ವಿಜ್ಞಾನ ಇನ್ನೂ ಮುಂದುವರೆದಿಲ್ಲ. ನೈಸರ್ಗಿಕ ಪ್ರಕ್ರಿಯೆಯನ್ನ ಸಂಪೂರ್ಣವಾಗಿ ನಕಲು ಮಾಡೋದು ಅಷ್ಟು ಸುಲಭವೂ ಅಲ್ಲ. ಹಾಗಾಗಿ ತಜ್ಞರ ಪ್ರಕಾರ ಇಲಿಗಳ ರೀತಿಯ ಚಿಕ್ಕ ಚಿಕ್ಕ ಪ್ರಾಣಿಗಳಲ್ಲಿ ಈ ರೀತಿಯ ಕೆಲಸ ಈಗ ಸಾಧ್ಯವಾಗಬಹುದು. ಆದ್ರೆ ಒಂದು ರೋಬೋಟ್ನ ಕೃತಕ ಗರ್ಭದಲ್ಲಿ ಮನುಷ್ಯನ ಮಗು ಬೆಳೆಯುವಷ್ಟು ತಂತ್ರಜ್ಞಾನ ಮುಂದುವರಿಯೋಕೆ ಕನಿಷ್ಠ 5 ರಿಂದ 10 ವರ್ಷಗಳ ಸಮಯ ಬೇಕು. ಆದ್ರೆ ಈ ತಂತ್ರಜ್ಞಾನ ಸಂಪೂರ್ಣ ಬೆಳವಣಿಗೆ ಹೊಂದಿ ಅದು ಮನುಷ್ಯನ ಪಾಲಿಗೆ ಸುರಕ್ಷಿತ ಹಾಗೂ ವಿಶ್ವಾಸಾರ್ಹ ಅನ್ನಿಸಿಕೊಳ್ಳೋಕೆ ದಶಕಗಳೇ ಬೇಕಾಗಬಹುದು ಅಂತಾರೆ ವಿಜ್ಞಾನಿಗಳು. ತಜ್ಞರ ಪ್ರಕಾರ ಆರಂಭದಲ್ಲಿ ಚಿಕ್ಕ ಪ್ರಾಣಿಗಳ ಮೇಲೆ ಈ ಪ್ರಯೋಗ ಯಶಸ್ವಿಯಾಗಬಹುದು. ಆದ್ರೆ ಮನುಷ್ಯನ ಪಾಲಿಗೆ ಈ ತಂತ್ರಜ್ಞಾನ ಸುರಕ್ಷಿತ ಅನ್ನಿಸೋದಕ್ಕೆ ಸುದೀರ್ಘ ಸಮಯ ತೆಗೆದುಕೊಳ್ಳಬಹುದು. ಯಾಕಂದ್ರೆ ಇದು ಇತ್ತೀಚೆಗಷ್ಟೇ ಅಂಬೆಗಾಲಿಡ್ತಿರೋ ತಂತ್ರಜ್ಞಾನ. ಇದರ ಮೇಲೆ ಇನ್ನೂ ಹಲವಾರು ಸಂಶೋಧನೆಗಳು, ಪ್ರಯೋಗಗಳು ನಡಿಬೇಕಾಗಿದೆ. ಪ್ರಯೋಗಗಳ ವೇಳೆ ವಿಜ್ಞಾನಿಗಳಿಗೆ ಇದರ ಸಾಧಕ ಬಾಧಕಗಳ ಅರಿವಾಗುತ್ತೆ. ತಂತ್ರಜ್ಞಾನದಲ್ಲಿನ ನ್ಯೂನ್ಯತೆಗಳನ್ನ ತಿಳ್ಕೊಳ್ಳೋ ವಿಜ್ಞಾನಿಗಳಿಗೆ ಸುದೀರ್ಘ ಸಮಯ ಹಿಡಿಯುತ್ತೆ. ಆ ಎಲ್ಲಾ ನ್ಯೂನ್ಯತೆಗಳನ್ನ ಸರಿಪಡಿಸಿ ಇದನ್ನ ವಿಶ್ವಾಸಾರ್ಹ ಅಂತ ಸಾಬೀತುಪಡಿಸಲು ದಶಕಗಳೇ ಹಿಡಿಬಹುದು. ಇದರ ಜೊತೆಗೆ ಈ ಪ್ರಯೋಗದಲ್ಲಿ ಅಗತ್ಯವಾಗಿ ಬೇಕಾದ ರೋಬೋಟ್ಗಳು ಇನ್ನೂ ಆ ಹಂತದವರೆಗೆ ಅಭಿವೃದ್ಧಿ ಹೊಂದಿಲ್ಲ. ಹಾಗಾಗಿ ಇದೊಂದು ಸಂಕೀರ್ಣ ಯೋಜನೆ ಅಂದ್ರೂ ತಪ್ಪಿಲ್ಲ. ಮಾನವನಿಗೆ ಸವಾಲು ಎಸೆಯುವಷ್ಟು ತಂತ್ರಜ್ಞಾನ ವೇಗವಾಗಿ ಬೆಳೆದಿದೆ. ಈಗ ರೋಬೋಟ್ಗಳು ಕೂಡ ಗರ್ಭ ಧರಿಸುವಂತೆ ಮಾಡೋಕೆ ಪ್ಲಾನಿಂಗ್ ಕೂಡ ನಡೀತಿದೆ. ಒಟ್ನಲ್ಲಿ ಎಲ್ಲಾ ಪ್ರಾಣಿಗಳಂತೆ ರೋಬೋಗಳು ಕೂಡ ಗರ್ಭ ಧರಿಸುವ ಕಾಲ ದೂರವಿಲ್ಲ ಎನ್ನಬಹುದು.